ನಮಸ್ತೆ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಯಾರು ಅಂತ ನೋಡ್ತಾ ಇದ್ದೀರಾ? ಆ್ಯಕ್ಚುಲಿ ಯೂಟ್ಯೂಬ್ ಫ್ಯಾಮಿಲಿಗೆ, ಯೂಟ್ಯೂಬ್ಗೆ ವಾಲಿಬಾಲ್ BLR ಅನ್ನೋ ಚಾನಲಿಂದ ಎಂಟ್ರಿ ಆಗ್ತಾ ಇದ್ದೀನಿ. ಆದಷ್ಟು ನಿಮ್ಮ ಸಪೋರ್ಟ್ ನನಗೆ ಇರಬೇಕು. ಯಾಕಂತ ಹೇಳಿದ್ರೆ ಈ ವಿಡಿಯೋ ಮಾಡ್ತಾರೆ ಕಾರಣ, ಇನ್ನು ಮುಂದೆ ಬರುವಂಥ ವಿಡಿಯೋಗಳು ಯಾವುದೇ ಆಗಿರ್ಬೋದು, ಸ್ಪೋರ್ಟ್ಸ್ಗೆ ನಾವು ಆದ್ಯತೆ ಕೊಡಬೇಕು. ಯಾಕಂತ ಹೇಳಿದ್ರೆ ನಾವು ಇತ್ತೀಚೆಗೆ ಮೊದಲೆಲ್ಲ ತುಂಬಾ ಆಟಗಳು ಆಡ್ತಾ ಇದ್ವಿ. ನಾನಾ ರೀತಿ ಕುಂಟೆಬಿಲ್ಲೆ ಇರ್ಬೋದು, ಗಿಲ್ಲಿ ದಂಡು ಇರ್ಬೋದು, ಪ್ರತಿಯೊಂದು ಕ್ರಿಕೆಟು, ಕಬಡ್ಡಿ, ಪ್ರತಿಯೊಂದು ಆಟಗಳಿತ್ತು. ಇವಾಗ ಅವಕ್ಕೆಲ್ಲ ಸಣ್ಣ ಸಣ್ಣ ಆಟಗಳೆಲ್ಲ ಆಲ್ರೆಡಿ ಫಸ್ಟ್ ಆಫ್ ಆಲ್ ಮರ್ತೇ ಹೋಗಿದ್ದಾರೆ. ಆ್ಯಕ್ಚುಲಿ ಇನ್ನೊಂದು ಮೇನು ಇಂಪಾರ್ಟೆನ್ಸು ಯಾವ್ಯಾವ ಆಟಗಳಿತ್ತು ಅದು ಮಾತ್ರ ಉಳ್ಕೊತ ಬರ್ತಾ ಇದೆ. ಯಾವುದಾದ್ರೆ ಕ್ರಿಕೆಟು, ವಾಲಿಬಾಲ್, ಫುಟ್ಬಾಲು, ಶಟ್ಲ್ ಕಾಕ್, ಹಾಕಿ, ಇಂಥವು ಕೆಲವೊಂದು ಆಟಗಳು ಮಾತ್ರ ದೊಡ್ಡ ದೊಡ್ಡ ಗ್ರೌಂಡ್ಗಳಲ್ಲಿ ಆಡೋದ್ರಿಂದ ಅವು ಹಾಗೆ ಉಳ್ಕೊಂಬರ್ತಾ ಇದೆ. ಬಟ್ ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಅಂದರೆ, ಎಲ್ಲ ಲೇಔಟ್ಗಳಾಗಿರ್ಬೋದು, ಜಮೀನುಗಳಲ್ಲಿ ಮನೆಗಳಾಗಿರ್ಬೋದು, ಈ ಬೆಂಗಳೂರು ವಾಲಿಬಾಲ್ BLR ಅನ್ನೋದಂದರೆ, BLR ಅಂದರೆ ಬೆಂಗಳೂರು ಅಂತೇಳಿ, ಈ ಬೆಂಗಳೂರಲ್ಲಿ ಲೇಔಟ್ಗಳು, ಮನೆಗಳು ಸಿಕ್ಕಾಪಟ್ಟೆ ಹಾಕ್ತಾ ಇರೋದ್ರಿಂದ ಗ್ರೌಂಡ್ಗಳೇ ಸಿಗ್ತಾ ಇಲ್ಲ. ಸಿಗುತ್ತೆ, ಪೇ ಮಾಡಿದ್ರೆ ಗ್ರೌಂಡ್ಗಳಾಗಲಿ ಏನೇ ಆಗಲಿ ಅಮೌಂಟ್ ಕೊಟ್ಟರೆ ಎಲ್ಲವೂ ಸಿಗುತ್ತೆ. ಆದರೆ ಅಷ್ಟು ದುಡ್ಡು ಕೊಟ್ಟು ಹೋಗೋ ಶಕ್ತಿ ನಮಗಿಲ್ಲ. ಅದಕ್ಕೋಸ್ಕರ ನಾನು ಆಗಲಿ, ನಮ್ಮ ಟೀಮ್ ಆಗಲಿ, ನಮ್ಮ ಕೋಚು ವಿನೋದ್ ಅವರಾಗಲಿ, ಕೋಚ್ ಅಂತ ಹೇಳಿದ್ರೆ ಯಾರೋ ಬೇರೆ ಕಡೆಯಿಂದ ಬಂದಿರೋರನ್ನೆಲ್ಲ ಅಲ್ಲ, ನಮ್ಮ ಫ್ರೆಂಡು ವಿನೋದ್ ಕುಮಾರ್ ಅವರು ನಮ್ಮ ಜೊತೆಯಲ್ಲೇ ದಿನ ಬೆಳಗ್ಗೆಯಿಂದ ಸಂಜೆ ಗಂಟ, ಅಂದರೆ ಕೆಲಸ ಕಾರ್ಯಗಳೆಲ್ಲ ಅವ್ರು ಮುಗಿಸ್ಕೊಂಡು ಬೆಳಗ್ಗೆಯಿಂದ ಸಂಜೆ ಗಂಟೆ ಇರುವಂಥ ನಮ್ಮ ಫ್ರೆಂಡ್ ವಿನೋದ್ ಕುಮಾರ್ ಅವರೇ ನಮ್ಮ ಕೋಚು. ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂದರೆ, ನಮಗೇನಾದರೂ ಗೊತ್ತಿಲ್ಲದೆ ಇದ್ದಾಗ ನಮಗೆ ತಿಳಿಸ್ಕೊಡೋದಾಗಲಿ, ಹೇಳ್ಕೊಡೋದಾಗಲಿ ಮಾಡ್ತಾರಲ್ಲ, ಅಂಥವ್ರಿಗೆ ಕೋಚ್ ಅನ್ಬೋದು, ಗುರುಗಳು ಅನ್ಬೋದು, ಸಾವಿರಾರು ಅಂದರೆ ತುಂಬ ನಾನಾ ರೀತಿಗಳಲ್ಲಿ ಅವ್ರನ್ನ ಕರೀತಾರೆ. ಬಟ್ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ಎದುರುಗಡೆ ಮಾತಾಡ್ತಾ ಇದ್ದೀನಿ. ಸ್ವಲ್ಪ ಸಡನ್ನಾಗಿ ಸ್ವಲ್ಪ ಟೆನ್ಷನ್ ಆಗ್ತಾಯಿದೆ. ಓಕೆ, ಆದಷ್ಟು ನಿಮ್ಮ ಸಪೋರ್ಟ್ ಇರಲಿ. ನಿಮ್ಮ ಸಪೋರ್ಟಿಂದ ಏನು ಬೇಕಾದರೂ ಮಾಡ್ಬೋದು, ಓಕೆನಾ? ಆ್ಯಕ್ಚುಲಿ ನಮ್ಮ ಕೋಚ್ ಅಂದರೆ ವಿನೋದ್ ಅವರು ಈ ಥರ ನನಗೊಂದು ಪ್ಲ್ಯಾನ್ ಹೇಳಿದರು. ಈ ಥರ ನಮ್ಮ ಏರಿಯಾದಲ್ಲಿ ಈ ಥರ ವಾಲಿಬಾಲ್ ಮಾಡೋಣ, ಆಟಗಳು ಯಾವುವು ಎಲ್ಲ ಮರ್ತೋಗ್ತಾ ಇದ್ದಾರೆ. ಕ್ರಿಕೆಟ್ ಅಷ್ಟು ಆಡ್ತಾಯಿದ್ವಿ, ಕ್ರಿಕೆಟ್ ಆಡ್ತಾಯಿಲ್ಲ, ಕಬಡ್ಡಿ ಆಡ್ತಾಯಿದ್ವಿ, ಅದು ಇಲ್ಲ, ಗಿಲ್ಲಿ ದಂಡು, ಪ್ರತಿಯೊಂದು ಸಣ್ಣ ಪುಟ್ಟ ಆಟಗಳೆಲ್ಲ ಆಡ್ತಾ ಇದ್ವಿ. ಬಟ್ ಇವಾಗೆಲ್ಲ ಅದನ್ನೆಲ್ಲ ಮರ್ತೋಗ್ತಾ ಇದ್ದಾರೆ. ಅದನ್ನೆಲ್ಲ ಮರೆತು ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಒಂದು ವಾಲಿಬಾಲ್ ಗ್ರೌಂಡನ್ನು ಕ್ರಿಯೇಟ್ ಮಾಡೋಣ. ಅದಕ್ಕೆ ನಾನು ಹೇಳಿದೆ, ಸುಮ್ಮನೆ ಇದೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ, ಗ್ರೌಂಡ್ ರೆಡಿ ಮಾಡಿ, ನೆಟ್ಟು, ಪೌಲುಗಳು, ಬಾಲ್ಗಳೆಲ್ಲ ತಂದು ಆಟ ಆಡೋಕ್ಕೆ ಜನ ಬಂದಿಲ್ಲ ಅಂದರೆ ತುಂಬ ಬೇಜಾರಾಗುತ್ತೆ ಅಂತ. ಆ್ಯಕ್ಚುಲಿ ನನಗೆ ಆ ಕ್ರೇಜ್ ಇಲ್ಲ, ನಮ್ಮ ವಿನೋದ್ಗೆ ಆ ಕ್ರೇಜ್ ಇದೆ. ಸರಿ ಅಂದ್ಬಿಟ್ಟು ಅದನ್ನು ಯಾವುದೇ ಕಾರಣಕ್ಕೂ ಬಿಡದೆ ನಮ್ಮ ಫ್ರೆಂಡ್ ವಿನೋದು ನೆಟ್ ಆಗಲಿ, ವಾಲಿಬಾಲು ಎಲ್ಲ ಪ್ರತಿಯೊಂದು ತರಿಸ್ಬಿಟ್ಟು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ. ನೀವು ನೋಡ್ತಾ ಇರ್ಬೋದು ಈ ವಾಲಿಬಾಲ್ ಗ್ರೌಂಡು. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದು ಇವತ್ತಿಗೆಲ್ಲ ಆಟಗಳನ್ನು ಮರಿಬಾರ್ದು, ಹಾಗೂ ಹೆಲ್ತಿಯಾಗಿರಬೇಕು, ಫಿಟ್ನೆಸ್ ಆಗಿರಬೇಕು. ಈ ಹುಡುಗರು 18-25 ಒಳಗಡೆ ಆ್ಯಕ್ಚುಲಿ ಇನ್ನೂ ಬೇಗನೆ ಕಲ್ತ್ಕೊಂಡ್ಬಿಡ್ತಿದ್ದಾರೆ. ಕೆಟ್ಟ ಚಟಗಳಿಗೆ ಹೋಗಬಾರ್ದು, ಇದರಲ್ಲಿ ಕಾನ್ಸಂಟ್ರೇಷನ್ ಮಾಡಬೇಕಂದ್ಬಿಟ್ಟು ಸಿಕ್ಕಾಪಟ್ಟೆ ಇದೊಂದು ಐಡಿಯಾ ಇದೆಯಲ್ಲ, ಈ ಐಡಿಯಾ ಮಾಡಿರೋದು ತುಂಬಾ ಚೆನ್ನಾಗಿದೆ. ನನಗೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಯಾಕಂತಂದರೆ ಇದನ್ನು ಸ್ಟಾರ್ಟ್ ಮಾಡಿ ಆ್ಯಕ್ಚುಲಿ 1 ವಾರ ಆಯಿತು. ನಾನು ಕೂಡ ಹೋಗ್ತಾ ಇರಲಿಲ್ಲ, ಅಂದರೆ ಮೊದಲು ಜಾಕಿಂಗ್ ಹೋಗ್ತಾಯಿದ್ದೆ. ಈ ಸ್ಪೋರ್ಟ್ಸು ಆ ಥರ ಎಲ್ಲ ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ. ಓಕೆ ಸರಿ ಅಂದ್ಬಿಟ್ಟು ನಮ್ಮ ವಿನೋದ್ ಅವರು, ನಮ್ಮ ಫ್ರೆಂಡು, ವಾಲಿಬಾಲ್ ನೆಟ್ ತೊಗೊಂಬಂದು ಎಲ್ಲ ರೆಡಿ ಮಾಡಿ, ನಾವು ಸಪೋರ್ಟಿವ್ ಆಗಿದ್ವಿ. ರೆಡಿ ಮಾಡಾದಮೇಲೆ ಒಂದು ದಿನ ಆದಮೇಲೆ ಒಂದು 3 ಡೇಸಿಂದ ಈ ಗ್ರೌಂಡು ಸ್ಟಾರ್ಟ್ ಆಗಿದೆ, ನೋಡ್ತಾ ಇರ್ಬೋದು ನೀವು. ಬಟ್ ಅಲ್ಲಿಗೆ ನಾನು ಆ್ಯಕ್ಚುಲಿ 6 ಗಂಟೆಗೆ ಜಾಗಿಂಗ್ ಹೋಗ್ತಾಯಿದ್ದೆ. ವಾಕಿಂಗ್ ಆಗಿರ್ಬೋದು, ಜಾಗಿಂಗ್ ಆಗಿರ್ಬೋದು. ಆ್ಯಕ್ಚುಲಿ ಇಲ್ಲಿಗೆ 5 ಗಂಟೆಗೆ ಬರಬೇಕು, ಆಡಬೇಕು ಅಂತ ಅಷ್ಟು ಕ್ರೇಜ್ ಬಂದಿದೆ. ಯಾಕಂತ ಹೇಳಿದ್ರೆ ಬೆಳಗ್ಗೆ ಮಾರ್ನಿಂಗ್ ವೈಬು, ಬೆಳಗ್ಗೆ ಎದ್ದೇಳೋದ್ರಿಂದ ಸಿಕ್ಕಾಪಟ್ಟೆ ಸಕ್ಕತ್ತಾಗಿರುತ್ತೆ. ಓಕೆ, ನಿಮಗೆ ಡೈಲಿ ವೀಡಿಯೋಸ್ನ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ, ನೀವು ನೋಡ್ತಾ ಇರಿ. ಆದಷ್ಟು ನಮಗೆ ಸಪೋರ್ಟ್ ಮಾಡಿ. ಕೆಲವೊಂದು ನಮಗೆ ಈಗ ಸದ್ಯಕ್ಕೆ ನಮ್ಮ ಟೀಮ್ ಅಂತ ಏನಿಲ್ಲ, ಯಾರಿಗೂ ಅಷ್ಟೊಂದೆಲ್ಲ ಆಡೋಕ್ಕೆ ಬರಲ್ಲ. ನಮ್ಮ ಫ್ರೆಂಡ್ ವಿನೋದ್ ಅವರು ಹೇಳ್ಕೊಡ್ತೀನಿ ಮಾಡಿ, ಅದರಲ್ಲೇನಿಲ್ಲ, ಕಲ್ತ್ಕೊಂಡ್ರೆ ಪ್ರಾಕ್ಟೀಸ್ ಇಸ್ ಸಕ್ಸಸ್. ಯಾರೇ ಆದ್ರೂ ಪ್ರಾಕ್ಟೀಸ್ ಮಾಡೋದ್ರಿಂದನೇ ಸಕ್ಸಸ್ ಆಗೋದು ಅಂತ ಹೇಳ್ಬಿಟ್ಟು ಹೇಳಿದರೆ, ಸರಿ ಆಯ್ತು ಅಂತ ಹೇಳ್ಬಿಟ್ಟು ನಾವು ಹೆಲ್ತಿಯಾಗಿರ್ತೀವಿ, ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಆಗ್ತೀವಿ, ನಾವು ಕೆಲವು ಹುಡುಗರಿಗೆ ಮಾದರಿ ಆಗ್ತೀವಿ. ಇಷ್ಟೊಂದೆಲ್ಲ ಲಾಭಗಳಿರ್ಬೇಕಂದ್ರೆ ನಾವು ಮಿಸ್ ಮಾಡ್ಕೊಬಾರ್ದು. ಸುಮ್ಮನೆ ಯಾವುದೋ ಏಜಲ್ಲಿ ತಿಂದು ಕುಡಿದು ಅದು ಇದು ಮಾಡಿ ಹೆಲ್ತ್ ಹಾಳು ಮಾಡಿಕೊಂಡು ಒಂದು 35-40 ವಯಸ್ಸಾದಮೇಲೆ ಹಾಸ್ಪಿಟಲಲ್ಲಿ ಹೋಗಿ ಮಲ್ಕೊಂಡು ಆವತ್ತು ನಾನೀಗ ಮಾಡಬಾರ್ದಾಗಿತ್ತು ಅಂತ ಚಿಂತೆ ಮಾಡೋದಕ್ಕಿಂತ ಆ ಕೆಲಸ ಇವತ್ತೇ ಯೋಚನೆ ಮಾಡಿದ್ರೆ ತುಂಬ ಒಳ್ಳೆಯದಲ್ವಾ? ಡೈಲಿ ಅಪ್ಡೇಟ್ಸು ವಾರಕ್ಕೆ ಹೆಂಗಿಲ್ಲ ಅಂದ್ರೂ ನಿಮಗೆ 2
3 ವೀಡಿಯೋಸ್ ನಾನು ಕಂಪ್ಲೀಟಾಗಿ ಅಪ್ಡೇಟ್ ಮಾಡ್ತೀನಿ. ಬಟ್ ಫಸ್ಟ್ ವೀಡಿಯೋ ಅಷ್ಟೊಂದೆಲ್ಲ ಕ್ಲಾರಿಟಿಯಾಗಲಿ ಚೆನ್ನಾಗಾಗಲಿ ತೆಗಿಯೋಕ್ಕಾಗಲಿಲ್ಲ. ನೆಕ್ಸ್ಟ್ ವೀಡಿಯೋ ನಿಮಗೆ ತುಂಬ ಚೆನ್ನಾಗಿ ನೀಟಾಗಿ ಯಾರ್ಯಾರು ಏನೇನು ಅಂತ ಹೇಳ್ಬಿಟ್ಟು ನಮ್ಮ ಟೀಮ್ ಎಲ್ಲರದು ನಾನು ಡೀಟೇಲ್ಸ್ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಹೀಗೆ ನನಗೆ ಸಪೋರ್ಟ್ ಮಾಡಿ, ನಮ್ಮ ಟೀಮ್ ಎಲ್ಲ ಮುಂದೆ ಬರಲಿಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.